ಗ್ರಾಹಕ ಹಣ ಕಟ್ಟಿದಾಗ ಅದು ಹಣವಾಗಿರಲ್ವಾ, ಕಲ್ಲಾಗಿ ಕಟ್ತಾರ? ಇಲಾಖೆಯವರು ಕೊಡುವಂತಹ ಕಾಳಜಿ ಹಣ ಹಿಂತಿರುಗಿಸಿ ಕೊಡುವಾಗ ಯಾಕಿರಲ್ಲ ಸ್ವಾಮಿ? ಒಂದು ಇನ್ಸ್ಟಾಲೇಷನ್ನ ಸರೆಂಡರ್ ಮಾಡಬೇಕಾದ್ರೆ 3 ತಿಂಗಳ ಮುಂಗಡ ಹಣ ಕಟ್ಟಬೇಕು ಅಂತೀರ. ನಮಗೆ ಇನ್ಫಾರ್ಮ್ ಮಾಡಬೇಕು, ಈ ಥರ ಸರೆಂಡರ್ ಮಾಡ್ತಾ ಇದ್ದೀವಿ ಅಂದಾಗ ನಿಮಗೆ FC ಬರಲ್ಲ ಅಂತ. ಏನ್ರಿ ಕಾಮನ್ ಸೆನ್ಸ್ ಇಲ್ಲಿದ್ದಂಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಸಿಸ್ಟಮಲ್ಲಿ ಇಲ್ವೇನ್ರಿ? ಯಾವುದ್ರಿ ಅದು ಮಣ್ಣಂಗಟ್ಟಿ ಸಿಸ್ಟಮು? ಏನು ಕರೆಂಟ್ ಬಿಲ್ ಜಾಸ್ತಿ ಮಾಡಬೇಕು ಅಂದಾಗ 26 ಪತ್ರಗಳು ಬರೀತಿರಲ್ಲ KRCಗೆ. ಇಂಥ ವಿಚಾರಗಳಲ್ಲೂ ಬರೀರಿ. ಬಳಕೆ ಮಾಡದೇ ಇರುವಂತಹ ವಾಪಸ್ ಕೊಟ್ಟಿರುವಂಥ ಮೀಟರ್ಗೆ ಯಾಕೆ ಸ್ವಾಮಿ ನಿಮಗೆ ಇದೆಲ್ಲ ಅಗ್ಲಿ ದರೋಡೆ ಅನ್ಸಲ್ವಾ ನಿಮ್ಮೆಲ್ಲ ಅಧಿಕಾರಿಗಳಿಗೆ? ಅಲ್ಲಿ ಕೆಲಸ ಮಾಡಬೇಕಾಗಿರೋದ್ರೆ ಒಬ್ಬ ಲೈನ್ ಮ್ಯಾನ್ ಮಾಡುವಂತ ಕೆಲಸ ಏನ್ರಿ? AW ಏನ್ರಿ ಮಾಡ್ತಾರೆ? ಸ್ಪಾಟಿಗೆ ಬಂದ್ಬಿಟ್ಟು ಒಂದು ಇದು ಬರೀತಾರೆ, ರಿಪೋರ್ಟ್ ಬರೀತಾರೆ. ಆ ರಿಪೋರ್ಟ್ ನಿಮ್ಮ ಲೈನ್ ಮ್ಯಾನ್ ಮಾಡ್ತಾರ್ರಿ. ಇವ್ರಿಗೆ ಯಾಕೆ 2.5-3 ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ಟು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಅವ್ರಿಗೊಂದು ಗಾಡಿ ಕೊಟ್ಟು ಏನ್ರಿ ಏನು ಉದ್ಭವ ಮಾಡ್ಬಿಡ್ತಾರ? ಏನ್ ಅದ್ರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಒಳಗೊಕ್ಕು ನೋಡ್ತಾರ? ಕೆಲ್ಸಕ್ಕೆ ಬರ್ಲಿದ್ದಂತ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ಕೊಂಡು ನಿಮ್ ಪಾಡಿಗೆ ನೀವು ಸಂಬಳಗಳು ತಗೊಂಡು ಎಂಜಾಯ್ಗಳು ಮಾಡ್ತಾ ಇದ್ರಲ್ಲ. ಮೀಟರ್ಗಳಿಗೆ, ಮಾಪಕಗಳಿಗೆ ನೀವು ಮಾಡ್ತಿರೋ ಅನ್ಯಾಯ ನಿಲ್ಲಬೇಕು. ಇದು ನಿಜವಾಗ್ಲೂ ಅಗಲು ದರೋಡೆ. ನಿಮ್ಮಲ್ಲಿ ಕಾನೂನು ಇದ್ರೆ ತಲೆ ಐತಲ್ರಿ, ಒಂದ್ ಸ್ವಲ್ಪ ಆದ್ರೂ ಕಾನೂನು ಮಾಡುವಾಗ ಒಂದು ತಲೆ ಇಟ್ಕೊಂಡು ಕಾನೂನುಗಳು ಮಾಡಿ. ಯಾವ್ದ್ರಿ ಇವೆಲ್ಲ? ನಿಮ್ಮ ಅಧಿಕಾರಿಗಳ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ ಯಾರು ಸ್ವಾಮಿ ನಂಬಬೇಕು? ಒಬ್ಬ JE ಮೇಲೆ ನಿಮ್ AW ನಂಬಿಕೆ ಇರಲ್ಲ, AW ಮೇಲೆ E ನಂಬಿಕೆ ಇರಲ್ಲ, E ಮೇಲೆ SC ನಂಬಿಕೆ ಇರಲ್ಲ, SC ಮೇಲೆ ಚೀಫ್ ನಂಬಿಕೆ ಇರಲ್ಲ, ಚೀಫ್ ಮೇಲೆ DD ನಂಬಿಕೆ ಇಲ್ಲ, DD ಮೇಲೆ MD ನಂಬಿಕೆ ಇಲ್ಲ. ಒಟ್ಟಲ್ಲಿ ಒಬ್ಬರ ಮೇಲೆ ಒಬ್ರು ನಿಮ್ ನಂಬಿಕೆಗಳೇ ಇಲ್ಲ. ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ. ನಾನು ಬಳೆಗಾರ್. ಇವತ್ತು ಒಂದಿಷ್ಟು ಹಳೆಯ ಕಾನೂನುಗಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಬೆಸ್ಕಾಮಲ್ಲಿ ನೂರಾರು ವಿಚಾರಗಳು ತಲೆಬುಡ ಇಲ್ಲದೆ ಅದು ಸಾರ್ವಜನಿಕರಿಗೆ ಸಹಾಯವಾಗುತ್ತೋ ಅಥವಾ ಹೊರೆಯಾಗುತ್ತೋ ಅನ್ನುವ ಒಂದು ಜವಾಬ್ದಾರಿಯುತ ವಿಚಾರಧಾರೆ ಇಲ್ಲದೆ ಒಂದಿಷ್ಟು ಕಾನೂನುಗಳು ಒಳಗಡೆ ಸೇರ್ಕೊಂಡಿದೆ. ಅದು ಹಲವಾರು ವಿಚಾರಗಳಾಗಿರ್ಬೋದು. ಇವರು ಡೆಪಾಸಿಟ್ಸ್ ತಗೊಳ್ಳೋದಾಗಿರ್ಬೋದು, ಅಥವಾ ಆ ಕಟ್ಟಿಸ್ಕೊಂಡಂತಹ ಡೆಪಾಸಿಟ್ಗಳನ್ನ 2MMD ಆಗಿರ್ಬೋದು, ಇನ್ನೊಂದು ಡೆಪಾಸಿಟ್ಗಳ ವಿಚಾರದಲ್ಲಿ ಯಾರು ಒಬ್ಬರು ತಲೆ ಕೆಡಿಸ್ಕೊಳ್ಳಲ್ಲ. ಸಾರ್ವಜನಿಕರ ದುಡ್ಡನ್ನು ತಗೊಂತಾರೆ ಮತ್ತು ತಿರುಗಿ ಅವ್ರಿಗೆ ಕೊಡುವಾಗ ಮಾತ್ರ ನೂರಾರು ಕಾನೂನುಗಳ ಪಾಠ ಹೇಳ್ತಾರೆ. ಹಣ ಕಟ್ಟಿಸ್ಕೊಳ್ಳೋವಾಗ ಕೇವಲ ಒಂದು ಇಂಟಿಮೇಷನ್ ಅನ್ನುವ ಒಂದು 3 ಪೇಜಿನ ಒಂದು ಪತ್ರನ ಕೊಟ್ಟು ಸಾವಿರಾರು ರೂಪಾಯಿಂದ ಲಕ್ಷಾಂತರ ರೂಪಾಯಿಗಳ ಹಣವನ್ನು ತುಂಬಿಸಿಕೊಳ್ಳುವಂಥ ಎಸ್ಕಾಂಗಳು, ಅದೇ ತಿರುಗಿ ಅವರಿಗೆ ಹಣ ಕೊಡುವಾಗ ಮಾತ್ರ ನೂರಾರು ಕಾನೂನುಗಳು, ಕಟ್ಟುಪಾಡುಗಳು, ಸಾವಿರಾರು ಕತೆಗಳು, ರಿಪೋರ್ಟ್ಗಳು, ಎನ್ಕ್ವೈರಿಗಳು, ಆಡಿಟಿಂಗು, 136 ರೂಲ್ಸ್ಗಳನ್ನ ಮಾಡುವಂತಹ ಕಂಪನಿಗಳು ಯಾಕೆ ಕಟ್ಟಿಸ್ಕೊಂಡಂತಹ ಗ್ರಾಹಕನಿಂದ ಕಟ್ಟಿಸ್ಕೊಂಡಂತಹ ಹಣಕ್ಕೆ ಇಷ್ಟೊಂದು ಕಟ ಕೊಡ್ಬೇಕಾ? ಯಾಕೆ ಗ್ರಾಹಕ ಹಣ ಕಟ್ಟಿದಾಗ ಅದು ಹಣವಾಗಿರಲ್ವಾ, ಕಲ್ಲಾಗಿ ಕಟ್ತಾರ? ಹಣ ತುಂಬಿಸ್ಕೊಳ್ಳುವಾಗ ಹಣನ ತಾನೇ ತುಂಬಿಸ್ಕೊಳ್ಳೋದು ನೀವು. ಹಣದ ಮೂಲ ಅದು DD ಆಗಿರ್ಬೋದು, ಅಥವಾ ಹಣವಾಗಿರ್ಬೋದು, ಚೆಕ್ ಮುಖಾಂತರ ಆಗಿರ್ಬೋದು. ಯಾವುದೇ ಒಂದು ಹಣನ ಕಟ್ಟಿಸ್ಕೊಳ್ಳುವಾಗ ನೀವು ಕೊಡುವಂತಹ ಕಾಳಜಿ, ಇಲಾಖೆಯವರು ಕೊಡುವಂತಹ ಕಾಳಜಿ ಹಣ ಹಿಂತಿರುಗಿಸಿ ಕೊಡುವಾಗ ಯಾಕಿರಲ್ಲ ಸ್ವಾಮಿ? ಯಾಕೆ ಹೊಟ್ಟೆ ನೋವು ಬರುತ್ತಾ ಹಣ ವಾಪಸ್ ಕೊಡ್ಬೇಕು ಗ್ರಾಹಕನಿಗೆ ಅಂದ್ರೆ? ಇಲ್ಲ ಅಂದ್ರೆ ಹಿಂಸೆ ಅನ್ಸುತ್ತಾ? ಯಾಕೆ? ಈ ವಿಚಾರವಾಗಿ ಮಾತಾಡೋದಿಕ್ಕೆ, ಈ ಹಣ ಕೊಡುವ ಮೂಲದ ಇನ್ನೊಂದು ತಾತ್ಪರ್ಯವನ್ನ ಮಾತಾಡೋದಿಕ್ಕೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಇವಾಗ ನಾನು ಹೇಳಕ್ ಹೊರಟಿರೋದು, ಈ ಒಂದು ಸಾರ್ವಜನಿಕರು ತಮಗೆ ಬೇಕಾದಾಗ, ಒಬ್ಬ ವಿದ್ಯುತ್ ಗ್ರಾಹಕರು ತಮಗೆ ಬೇಕಾದಾಗ ಸಂಬಂಧಪಟ್ಟಂತ ಎಸ್ಕಾಂಗಳಿಗೆ ಒಂದು ರಿಕ್ವೆಷನ್ ಕೊಟ್ಟು, ಅಪ್ಲಿಕೇಶನ್ ಕೊಟ್ಟು, ಸ್ವಾಮಿ ನನಗೆ ಇಷ್ಟು ಕಿಲೋವಾಟಿನ ಒಂದು ವಿದ್ಯುತ್ ಸಂಪರ್ಕ ಬೇಕು, ದಯವಿಟ್ಟು ಒದಗಿಸಿ ಅಂತ ಅದಕ್ಕೆ ಸಂಬಂಧಪಟ್ಟಂತಹ ಹಣವನ್ನು ಕಟ್ಟಿ ಅದಕ್ಕೆ ಬೇಕಾದಂಥ ಖರ್ಚುಗಳನ್ನು ಮಾಡಿ ಸ್ವಂತ ಹಣದಲ್ಲಿ ಮೀಟರ್ನ ಪರ್ಚೇಸ್ ಮಾಡಿ ತಾವು ಇನ್ಸ್ಟಾಲೇಷನ್ ಮಾಡ್ಕೊಂಡು ಒಂದು ಕರೆಂಟ್ನ ಪಡ್ಕೊತಾರೆ, ವಿದ್ಯುತ್ ಸಂಪರ್ಕನ ಪಡ್ಕೊತಾರೆ. ಆ ಪಡ್ಕೊಂಡಂಥ ವಿದ್ಯುತ್ ಸಂಪರ್ಕನ ಇವರಿಗೆ ಬೇಡದೇ ಇದ್ದಾಗ, ಅವರ ಮನೆಯನ್ನು ಒಡೆದಾಕಿದಾಗ ಅಥವಾ ಮುಂದಿನ ಬದಲಾವಣೆಗಾಗಿ ಆ ಮೀಟರ್ನ ಹಿಂತಿರುಗಿಸಿ ಕೊಡಬೇಕು ಅನ್ನೋ ಒಂದು ಕಾನೂನಿದೆ. ಸರಿ, ಆಯಿತು, ಹಿಂತಿರುಗಿಸಿ ಕೊಡೋಣ. ನೀವು ಮೀಟರ್ನ ಕೊಡುವಾಗ ಕಟ್ಟಿಸ್ಕೊಂಡಂತಹ ಮೊತ್ತ ಅದನ್ನು ಸಂಪೂರ್ಣವಾಗಿ ಕೊಡಲ್ಲ, 75%ನ ಕಡಿತ ಮಾಡಿ ನೀವು ಮೊತ್ತನ ಹಿಂತಿರುಗಿಸಿ ಕೊಡ್ತೀರಾ. ಸರಿ, ಹಿಂತಿರುಗಿಸಿ ಕೊಡೋದಕ್ಕೆ ಕಾನೂನುಗಳು ಏನು ಹೇಳುತ್ತೆ? ಹಿಂತಿರುಗಿಸಿ ಕೊಡುವಾಗ ಸಂಬಂಧಪಟ್ಟಂತಹ AE JE ರಿಪೋರ್ಟ್ ಹಾಕಬೇಕು. ಹೌದು, ಈ ಮನೆಯನ್ನು ಹೊಡೆದಾಕ್ತಾ ಇದ್ದಾರೆ ಅಥವಾ ಮುಂದಿನ ಬದಲಾವಣೆ ಮಾಡ್ತಾ ಇದ್ದಾರೆ, ಹಂಗಾಗಿ ಈ ಮೀಟರ್ನ ಸರೆಂಡರ್ ಮಾಡ್ತಾ ಇದ್ದಾರೆ, ಇದನ್ನು ಸರೆಂಡರ್ ಮಾಡ್ಕೊಳ್ಳಿ ಅಂತ ಒಂದು ರಿಪೋರ್ಟ್ ಹಾಕಿ ಕೊಡ್ತಾರೆ. ಆ ರಿಪೋರ್ಟ್ನ ತಗೊಂಬಂದು ಸಂಬಂಧಪಟ್ಟಂತಹ
ಅಕೌಂಟ್ ಸೆಕ್ಷನ್ಗೆ ಕೊಟ್ಟಾಗ ಅಕೌಂಟ್ ಸೆಕ್ಷನ್ ಅವರು ವೆರಿಫೈ ಮಾಡಿ ಹೌದು ಇದು ಕರೆಕ್ಟು, ಈ ಗ್ರಾಹಕರದೇ ಇದು ಮೀಟ್ರು, ಇವರು ಸರೆಂಡರ್ ಮಾಡ್ತಾ ಇದ್ದಕ್ಕೆ ಸರೆಂಡರ್ ಮಾಡ್ಕೋಬೋದು ಅಂತಂದು ಒಂದು ರಿಪೋರ್ಟ್ ಹಾಕ್ಕೊಟ್ಟು ಅದಾದ ಮೇಲೆ ನಡೆಯುವಂಥ ಪ್ರಕ್ರಿಯೆ ಇದೆಯಲ್ಲ ಅದು ನಿಜವಾಗ್ಲೂ ನಗು ಬರುತ್ತೆ. ಏನಪ್ಪ ಅಂದರೆ, ಒಂದು ಇನ್ಸ್ಟಾಲೇಷನ್ನ ಸರೆಂಡರ್ ಮಾಡಬೇಕಾದ್ರೆ 3 ತಿಂಗಳ ಮುಂಗಡ ಹಣ ಕಟ್ಟಬೇಕು ಅಂತೀರ. ಯಾಕೆ ಸರ್ ಕಟ್ಟಬೇಕು ಮುಂಗಡ ಹಣ? ಒಂದು ಜೀವಿ ಆಗಿರ್ಬೋದು, ಮನುಷ್ಯನಾಗಿರ್ಬೋದು, ಸತ್ತೋದ್ಮೇಲೆ ಅವನ ಮುಂದಿನ ದಹನ ಕ್ರಿಯೆಗಳು, ಆ ಕ್ರಿಯೆಗೆ ದುಡ್ಡು ಕಟ್ಟಿ ದಹನ ಕ್ರಿಯೆ ಮಾಡಿ ಅನ್ನಂಗೆ ಆಯ್ತಿದ್ದು. ಅದು ಏನು, ಮುಂಗಡ 3 ತಿಂಗಳ ಹಣ ಕಟ್ಟಿ ದಹನ ಕ್ರಿಯೆ ಮಾಡಿ ಅಂತ ಕೆಲವೊಂದಿಷ್ಟು ಜನ ಕ್ಲಾರಿಫಿಕೇಶನ್ ಕೊಟ್ಟರು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು. ಏನು ಅಂದರೆ, ನೀವು ಸರೆಂಡರ್ ಮಾಡೋದಕ್ಕಿಂತ 3 ತಿಂಗಳ ಮುಂಚೆನೆ ನಮಗೆ ಇನ್ಫಾರ್ಮ್ ಮಾಡಬೇಕು, ಈ ಥರ ಸರೆಂಡರ್ ಮಾಡ್ತಾ ಇದ್ದೀವಿ ಅಂದಾಗ ನಿಮಗೆ FC ಬರಲ್ಲ ಅಂತ. ಏನ್ರಿ ಕಾಮನ್ ಸೆನ್ಸ್ ಇಲ್ಲಿದ್ದಂಗೆ ಮಾತಾಡ್ತಾ ಇದ್ದೀರಾ ರೀ? ನನ್ನ ಮನಸ್ಸು ರೀ, ನನ್ನ ಇಷ್ಟ ರೀ, ನನ್ನ ಮನೆ ರೀ, ನನ್ನ ದುಡ್ಡು ರೀ, ನನ್ನ ಒಂದು ಬಾಧೆ, ನನ್ನ ಒಂದು ಕಷ್ಟಾರ್ಜಿತ ಪ್ರತಿಯೊಂದು ನೋಡ್ಕೊಂಡು ನನಗೆ ಇಷ್ಟ ಬಂದಾಗ ನಾನು ಸರೆಂಡರ್ ಮಾಡ್ತೀನಿ. ನೀವು ಯಾರು ಹೇಳೋದಕ್ಕೆ 3 ತಿಂಗಳ ಮುಂಚೆನೇ ಮಾಡಬೇಕು, 6 ತಿಂಗಳ ಆದಮೇಲೆ ಹೇಳಬೇಕು ಅಂತ? ಅಂದರೆ ನಾನು ಸರ್ವಿಸ್ ತಗೊಳ್ಳೋದಕ್ಕಿಂತ ಮುಂಚೆ ನನಗೆ ಏನು ಪ್ರಕ್ರಿಯೆ ಇರುತ್ತೋ, ನೀವು ಹೇಳ್ದಂಗೆ 24 ಗಂಟೆಯಲ್ಲಿ ಕರೆಂಟ್ ಕೊಡ್ತೀನಿ ಅಂದಾಗ ಆ 24 ಗಂಟೆ ಪ್ರಕ್ರಿಯೆಯಲ್ಲಿ ನಾನು ನಿಮ್ಮ ಹತ್ರ ಸಪ್ಲೈ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಅದೇ ನೀವು 3 ತಿಂಗಳ ಮುಂಚೆ ಹೇಳಬೇಕು. ಆಯಿತು, 3 ತಿಂಗಳ ಮುಂಚೆ ಹೇಳ್ತೀವೋ ಬಿಡ್ತೀವೋ ಅವತ್ತೇ ಇನ್ಸ್ಟೆಂಟಾಗಿ ಬಂದು ನಾವು ಮೀಟರ್ ಸರೆಂಡರ್ ಮಾಡ್ತೀವೋ, ಅವತ್ತಿಗೆ ನನ್ನ ಒಂದು ಮನೆಯ ವಿದ್ಯುತ್ ಸಂಪರ್ಕನ ಕೊನೆಗೊಳಿಸಿದ ಮೇಲೆ ಅದಂಗೆ 3 ತಿಂಗಳು FC ಏನಕ್ಕೆ ತಗೊಂತೀರಾ? ಯಾವ ಬೇಸ್ ಮೇಲೆ ತಗೊಂತೀರಾ? ಕೇಳಿದ್ರೆ ಹೇಳ್ತಾರೆ ಇಲ್ಲ ನಿಮ್ದು ಏನಾದ್ರು ಪೆಂಡಿಂಗ್ ಇದ್ರೆ ಪೆನಾಲ್ಟಿ ಇದ್ರಿ. ಏನ್ರಿ ಪೆನಾಲ್ಟಿ ಪೆಂಡಿಂಗು? ನಿಮ್ಮ ಸಿಸ್ಟಮಲ್ಲಿ ಇಲ್ವೇನ್ರಿ? ಯಾವುದ್ರಿ ಅದು ಮಣ್ಣಂಗಟ್ಟಿ ಸಿಸ್ಟಮು? ಯಾವ ಸಿಸ್ಟಮ್ ಅದು? ಯಾವ ರೀತಿಯಾದ ಸಿಸ್ಟಮ್ಗಳನ್ನ ನೀವು ಇಟ್ಕೊಂಡಿದ್ದೀರಾ? ಯಾವ ರೀತಿಯಾದ ಸಾಫ್ಟ್ವೇರ್ನ ಇಟ್ಕೊಂಡಿದ್ದೀರಾ? ಏನು ಮಾಡುತ್ತೆ ಆ ಸಾಫ್ಟ್ವೇರು? ಪ್ರತಿಯೊಂದನ್ನು ಕೊನೆ ಮಾಡಿ ಇದು ಕೊನೆ ಅಂತ ಬರೆದು ಕೊಡ್ತೀರಾ. ಬರೆದು ಕೊಟ್ಟಂತಹ ಅಮೌಂಟ್ನ ಕಟ್ಟಿದ ಮೇಲೆ ಸರೆಂಡರ್ ಆಗುತ್ತೆ. ಅದಕ್ಕೊಂದು ಸಂಬಂಧಪಟ್ಟಂಥ ಒಂದು ಅಗ್ರಿಮೆಂಟು, ಇಂಡಿಮಿಟಿ ಬಾಂಡು ಎಲ್ಲ ಕೊಟ್ಟಿದ್ಮೇಲೆ ಇನ್ನೇನು ನಿಮ್ಮ 3 ತಿಂಗಳು FC ಏನು ಕಟ್ಟಬೇಕು? ಏನು ಪುಕ್ಸಟ್ಟೆ ದುಡ್ಡು ಬರುತ್ತೆ, ಹೆಂಗಾದ್ರೂ ಬೇಕಾದ್ರೂ ತಗೊಂಡು ಮಜಾ ಮಾಡೋಣ ಅಂತನಾ? ಅಕಸ್ಮಾತ್ ಆಗಿ ಈ ಕಾನೂನು ಇದ್ರೆ ನೀವು ಇಂಜಿನಿಯರ್ಗಳೆಲ್ಲ ಸೇರಿ ಮನವರಿಕೆ ಮಾಡಿ ಸ್ವಾಮಿ. ಯಾಕೆ ಮನವರಿಕೆ ಮಾಡಲ್ಲ? ನಿಮಗೆ ಹೊರೆ ಆಗ್ತಾ ಇದೆ, ಏನು ಕರೆಂಟ್ ಬಿಲ್ ಜಾಸ್ತಿ ಮಾಡಬೇಕು ಅಂದಾಗ 26 ಪತ್ರಗಳು ಬರೀತಿರಲ್ಲ KRCಗೆ, ಇಂಥ ವಿಚಾರಗಳೆಲ್ಲ ಬರೀರಿ. ಏನಕ್ಕೆ ಕಟ್ಟಬೇಕು? ಫಸ್ಟ್ ಆಫ್ ಆಲ್ 3 ತಿಂಗಳು ಡೆಪಾಸಿಟ್ FC ಏನಕ್ಕೆ ಕಟ್ಟಬೇಕು? ಫಿಕ್ಸೆಡ್ ಚಾರ್ಜಸ್ ಅಂತೆ. ಏನು ಫಿಕ್ಸೆಡ್ ಚಾರ್ಜಸ್? ಮೊದಲನೇದಾಗಿ ಫಿಕ್ಸೆಡ್ ಚಾರ್ಜಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಇನ್ಸ್ಟಾಲೇಷನ್ಗೆ ತಿಂಗಳಿಗೆ ಇಷ್ಟು ಅಂತ ಬಾಡಿಗೆ ಅಥವಾ ಚಾರ್ಜಸ್ಸು, 1 ಕಿಲೋವಾಟ್ಗೆ ಇಷ್ಟು ಅಂತ ನೀವು ಚಾರ್ಜ್ನ ಫಿಕ್ಸ್ ಮಾಡಿರ್ತೀರಲ್ವಾ? ಅದನ್ನ ಕಂಟಿನ್ಯೂಸ್ ಆಗಿ ಕಟ್ಕೊಂಡ್ ಬಂದಿರ್ತಾನಲ್ಲ, 1 ತಿಂಗಳಿಂದ ಹಿಡಿದು ಅವನು ಪ್ರಾರಂಭದ ವಿದ್ಯುತ್ ಸಂಪರ್ಕ ಪಡೆದಾಗಿನಿಂದ ಕೊನೆಗೊಳ್ಳುವವರೆಗೂ ಫಿಕ್ಸೆಡ್ ಚಾರ್ಜಸ್ ಕಟ್ಟಿನೇ ತಾನೇ ಅವನು ವಿದ್ಯುತ್ ಬಳಕೆ ಮಾಡಿರ್ತಾನೆ. ಮತ್ತಿನ್ಯಾವುದು ನಿಮ್ದು 3 ತಿಂಗಳು ಫಿಕ್ಸೆಡ್ ಚಾರ್ಜಸ್? ಇವತ್ತು ನನ್ನ ಹತ್ರ ಒಂದು 3 ಪತ್ರಗಳಿದೆ. ನಾನೇ ಖುದ್ದಾಗಿ ಹೋಗಿ ಸರೆಂಡರ್ ಮಾಡಿದಂತಹ N6 ಸಬ್ ಡಿವಿಷನ್ನ ಸುಂಕದಕಟ್ಟೆ ONMನ 3 ಪತ್ರಗಳು ನನ್ನ ಹತ್ರ ಇದೆ. ಈ ಪತ್ರಗಳಲ್ಲಿ ಏನಿದೆ, ಏನಕ್ಕೆ FC, ಮತ್ತೆ ಇದರಲ್ಲಿ MRT ಫೀಸ್ ಅಂತ ಬೇರೆ ಇದೆ. ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. N6 ಉಪವಿಭಾಗದ ಸುಂಕದಕಟ್ಟೆ ONMನ 3 ಪವರ್ಗಳನ್ನ ನಾನು ನಿನ್ನೆ ಸರೆಂಡರ್ ಮಾಡಕ್ಕೆ ಹೋಗಿದ್ದೆ. N6 ಉಪವಿಭಾಗಕ್ಕೆ ಹೋಗಿದ್ದೆ. ನನ್ನ ಹತ್ರ ಇರೋದು 3 ಕನೆಕ್ಷನ್ಸು. ಒಂದು 3 HP, ಒಂದು 10 HP, ಒಂದು 5 HP. ಈ ಟೋಟಲ್ಲು 18 HP ಆಗುತ್ತೆ. ಈ 18 HPಗೆ ಇವರು 5 HPಗೆ 2100 ರೂಪಾಯಿ ಹಾಕಿದ್ದಾರೆ, 3 HPಗೆ 1260 ರೂಪಾಯಿ ಹಾಕಿದ್ದಾರೆ, 10 HPಗೆ 4200 ರೂಪಾಯಿ ಹಾಕಿದ್ದಾರೆ. ಅರೌಂಡ್ ಇದೊಂದು 7560 ರೂಪಾಯಿಗಳಾಗುತ್ತೆ FC ಚಾರ್ಜಸ್. ಏನು 3 ಮಂತ್ಸ್ ಫಿಕ್ಸೆಡ್ ಚಾರ್ಜಸ್ ಅಂದರೆ ಪ್ರತಿ ತಿಂಗಳು ಬರುವಂತಹ FC ಚಾರ್ಜಸ್ನ 3 ಭಾಗ, 3 ತಿಂಗಳಿಗೆ ಇವರು ಮುಂಗಡವಾಗಿ ಈ FC ಚಾರ್ಜಸ್ ಪಡೀತಾರೆ. ಆಮೇಲೆ ನೀವು ಸರೆಂಡರ್ ಮಾಡಕ್ ಹೋದಾಗ 3 ಫೇಸ್ ಆಗಿ MRT ಮಾಡಿಸ್ಬೇಕು ಅಂತ ಹೇಳ್ತಾರೆ. MRT ಮಾಡ್ಸಕ್ ಹೋದಾಗ ಅದಕ್ಕೆ 296 ರೂಪಾಯಿ MRT ಚಾರ್ಜಸ್ ಅಂತ ಕಟ್ಟಿಸ್ಕೊಳ್ತಾರೆ. ಸ್ವಾಮಿ, ಇವಾಗ ಈ 3 18 HPಗಳಿಗೆ 7560 ರೂಪಾಯಿ ಹಣನ ಮುಂಗಡವಾಗಿ ಕಟ್ಟಿಸ್ಕೊತಾ ಇದ್ದೀರಿ. ಯಾವ ಕಾರಣಕ್ಕೆ ಕಟ್ಟಿಸ್ಕೊತಾ ಇದ್ದೀರಿ? ಏನಕ್ಕೆ? ಗ್ರಾಹಕ ಏನಾದರೂ ಅಲ್ಲಿ ಬಳಕೆ ಮಾಡಿದಾನ? ಬಳಕೆ ಮಾಡ್ತಾನ? ಬಳಕೆ ಮಾಡಿದ್ದಾನೆ ಫಿಕ್ಸೆಡ್ ಚಾರ್ಜಸ್ ಕಟ್ಟಿಸ್ಕೋಬೇಕು. ನೀವು ಬಳಕೆ ಮಾಡದೇ ಇರುವಂತಹ ವಾಪಸ್ ಕೊಟ್ಟಿರುವಂಥ ಮೀಟರ್ಗೆ ಯಾಕೆ ಸ್ವಾಮಿ ನಿಮಗೆ ಫಿಕ್ಸೆಡ್ ಚಾರ್ಜಸ್ ಕಟ್ಟಬೇಕು? ಇದು ಯಾವ ರೀತಿ ಲೆಕ್ಕಾಚಾರ ಅಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಬಳಕೆನೇ ಮಾಡದೆ ತನ್ನ ಹತ್ರ ಒಂದು ಮೀಟರ್ನೇ ಇಟ್ಕೊಳ್ಳದೆ ನಿಮ್ಮ ಪ್ರಾಪರ್ಟಿ, ನೀವೇನು ಹೇಳ್ತಿರಲ್ಲ ಬೆಸ್ಕಾಂ ಪ್ರಾಪರ್ಟಿ ಇದು
ದುಡ್ಡು ಕೊಡೋದು ಗ್ರಾಹಕ, ಕೊಂಡ್ಕೊಂಬರೋದು ಗ್ರಾಹಕ, ಫಿಕ್ಸ್ ಮಾಡಿಸ್ಕೊಳ್ಳೋದು ಗ್ರಾಹಕ, ಅದಕ್ಕೆ ಸಂಬಂಧಪಟ್ಟಂತ ಡೆಪಾಸಿಟ್ ಕಟ್ಟೋದು ಗ್ರಾಹಕ. ಪ್ರತಿಯೊಂದನ್ನು ಗ್ರಾಹಕನೇ ಮಾಡಿ ತಾನೇ ಕೊಂಡ್ಕೊಂಬಂದಂಥ ವಸ್ತುಗಳನ್ನ ತಿರುಗಿ ನಿಮಗೆ ಕೊಟ್ಟು ನಿಮಗೆ ಕೊಡುವಾಗ ಅದು ಬೆಸ್ಕಾಂ ಪ್ರಾಪರ್ಟಿ ಆಗುತ್ತೆ, ಅದಕ್ಕೆ MRT ಆಗುತ್ತೆ. ಅದು ತಗೊಂಡೋಗಿ ಅಲ್ಲೆಲ್ಲೋ ಮೂಲೆಯಲ್ಲಿ ಬಿಸಾಕ್ತೀರಾ, ಅದು ಮರುಬಳಕೆ ಆಗಲ್ಲ. ಅಡ್ಜಸ್ಟ್ಮೆಂಟ್ ಆಗೋದಕ್ಕೆ ದುಡ್ಡು ಕೊಡೋದಕ್ಕೆ ಯಾವುದಕ್ಕಾಗ ಮತ್ತೊಂದಕ್ಕೆ ಆ ಮೀಟರ್ನ ಎತ್ಕೊಡ್ತೀರಾ. ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದ್ರೆ ಕೊಳತು ನಾರ್ತಾ ಇರ್ತವೆ ನಿಮ್ಮ ಓಲ್ಡಮ್ಗಳಲ್ಲಿ. ಅದು ಮರುಬಳಕೆಯೂ ಆಗಲ್ಲ, ಪುನರ್ಬಳಕೆಯೂ ಆಗಲ್ಲ, ಗ್ರಾಹಕನ ಹತ್ರನೂ ಇರಂಗಿಲ್ಲ. ಮತ್ತೆ ವಾಪಸ್ ಕೊಟ್ಟಂತಹ ಮೀಟರ್ಗಳಿಗೆ ಇನ್ಸ್ಟಾಲೇಷನ್ಗೆ ನೀವು 3 ತಿಂಗಳು FC ಚಾರ್ಜಸ್ಸು, ಮತ್ತೆ ಅದಕ್ಕೆ ಒಂದು MRT ಚಾರ್ಜಸ್ಸು. ಇದೆಲ್ಲ ಹಗಲು ದರೋಡೆ ಅನ್ಸಲ್ವಾ ನಿಮ್ಮೆಲ್ಲ ಅಧಿಕಾರಿಗಳಿಗೆ? ರೇಟ್ ಜಾಸ್ತಿ ಮಾಡ್ಬೇಕಾದ್ರೆ KLC 136 ಪತ್ರಗಳು ಬರೆಯುವಂಥವ್ರು ನೀವು. ಇಂಥ ಕಾನೂನುಗಳು, ಇವು ಕೆಲ್ಸಕ್ಕೆ ಬರಲಿದ್ದ ಕಾನೂನುಗಳು, ಗ್ರಾಹಕರು ಹೊರೆ ಆಗುವಂತ ಕಾನೂನುಗಳನ್ನ ಯಾಕೆ ನೀವು KRC ಕೊಟ್ಬಿಟ್ಟು ಸ್ವಾಮಿ ಇದು ತಪ್ಪಾಗಿದೆ, ಇಲ್ಲಿ ತಪ್ಪಾಗ್ತಾ ಇದೆ, ಇದನ್ನ ಸರಿ ಮಾಡಿ ಸ್ವಾಮಿ ಅಂತ ಯಾಕೆ ಹೇಳಲ್ಲ? ಯಾಕೆ ಪತ್ರ ಬರೆಯಲ್ಲ ಸ್ವಾಮಿ? ಅಷ್ಟೊಂದು ಟೈಮ್ ಇಲ್ವಾ ನಿಮ್ಗೆ? ಕಾಳಜಿ ಇಲ್ವಾ ಗ್ರಾಹಕರ ಮೇಲೆ? ನಿಮ್ಮನ್ನ ಸರ್ಕಾರಗಳನ್ನ ಸಾಕ್ತಿರೋದು ಗ್ರಾಹಕರು ಸ್ವಾಮಿ. ಗ್ರಾಹಕರ ಎದೆ ಮೇಲೆ ಕಾಲಿಡುವಂತ ಕೆಲಸಗಳನ್ನ, ಕಾನೂನುಗಳನ್ನ ತಂದಿದ್ದೀರಲ್ಲ, ಇದೆಷ್ಟು ಸರಿ? ಒಟ್ಟಾರೆಯಾಗಿ ಈ 3 ತಿಂಗಳ ಮುಂಗಡ ಹಣ ಎನ್ನುವ ಹಗಲು ದರೋಡೆ ನಿಲ್ಲಬೇಕು. ಆಮೇಲೆ ಯಾವುದೇ ಮೀಟ್ರು ನಿಮ್ದೇ ಆದಮೇಲೆ ಅದಕ್ಕೆ ಗ್ರಾಹಕ ಯಾಕೆ ಒಂದು MRT ಚಾರ್ಜಸ್ಗೆ ಇದು ಕಟ್ಟಬೇಕು? ಯಾಕೆ ನಿಮ್ಮ ಹತ್ರ ದುಡ್ಡು ಇಲ್ವಾ? ಸಂಬಳ ಕೊಡೋಕ್ಕಾಗಲ್ಲ MRT ಅವ್ರಿಗೆ. MRT ಅವ್ರಿಗೆ ಸಂಬಳ ಕೊಡೋಕ್ಕಾಗಿಲ್ಲ ಅಂದ್ರೆ ನಿಲ್ಸ್ರೆ ಆ ಡಿಪಾರ್ಟ್ಮೆಂಟೇ ಬೇಡ. MT ಡಿವಿಷನ್ ಅಂತ ಒಂದು ಮಾಡ್ಕೊಂಡಿರ್ತಾರೆ. ಈಗಳು ಏನ್ ಮಾಡ್ತಾರೆ ಸ್ವಾಮಿ? ಏನ್ ಕೆಲಸ ಇದೆ ಈಗಳಿಗೆ? ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಬಿಟ್ಟು ಒಂದು ಆಫೀಸ್ ಕೊಟ್ಬಿಟ್ಟು ಕೂರ್ಸಿದಿರಲ್ಲ, ಅವ್ರಿಗೊಂದು ಗಾಡಿ, ಅದೊಂದು ಪೋಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಕೂರ್ಸಿದ್ರಲ್ಲಿ ಏನ್ ಕೆಲಸ ಮಾಡ್ತಾರೆ? ಮೀಟಿಂಗ್ ಮಾಡೋದಕ್ಕ? ಮೀಟಿಂಗ್ ಮಾಡೋದಕ್ಕ MT ಡಿವಿಷನ್ ಈಗಳು ಇರೋದು? ಏನ್ ಕೆಲಸ ಮಾಡ್ತಾರೆ? ಏನ್ ರಿಪೋರ್ಟ್ಗಳು ಕೊಡ್ತಾರೆ ಅವರು? ಅಲ್ಲಿ ಕೆಲಸ ಮಾಡಬೇಕಾಗಿರೋದ್ರೆ ಒಬ್ಬ ಲೈನ್ ಮ್ಯಾನ್ ಮಾಡುವಂತ ಕೆಲಸ ಏನ್ರಿ? AW ಏನ್ರಿ ಮಾಡ್ತಾರೆ? ಸ್ಪಾಟಿಗೆ ಬಂದ್ಬಿಟ್ಟು ಒಂದು ಇದು ಬರೀತಾರೆ, ರಿಪೋರ್ಟ್ ಬರೀತಾರೆ. ಆ ರಿಪೋರ್ಟ್ ನಿಮ್ಮ ಲೈನ್ ಮ್ಯಾನ್ ಮಾಡ್ತಾರ್ರಿ, ನಿಮ್ ಲೈನ್ ಮ್ಯಾನ್ ಮಾಡ್ತಾರ್ರಿ. ಇವ್ರಿಗೆ ಯಾಕೆ 2.5-3 ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ಟು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಅವ್ರಿಗೊಂದು ಗಾಡಿ ಕೊಟ್ಟು ಏನ್ರಿ ಏನ್ ಉದ್ಭವ ಮಾಡ್ಬಿಡ್ತಾರ? ಏನ್ ಅದ್ರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಒಳಗೊಕ್ಕು ನೋಡ್ತಾರ? ಅದನ್ನು ಟೆಸ್ಟ್ ಮಾಡೋದಕ್ಕೆ ನಿಮ್ಮ MD ಇದಕ್ಕೆ ಹೋಗ್ಬೇಕು ತಾನೆ, ಟೆಸ್ಟ್ಗೆ ಹೋಗ್ಬೇಕು ತಾನೆ. ಇವ್ರು ಏನ್ರಿ ಮಾಡ್ಬಿಡ್ತಾರ ಅಲ್ಲಿ? MTAW MTE ಕೆಲ್ಸಕ್ಕೆ ಬರ್ಲಿದ್ದಂತ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ಕೊಂಡು ನಿಮ್ ಪಾಡಿಗೆ ನೀವು ಸಂಬಳಗಳು ತಗೊಂಡು ಎಂಜಾಯ್ಗಳು ಮಾಡ್ತಾ ಇದ್ರಲ್ಲ. ಅದ್ರ ಜೊತೆಯಲ್ಲಿ ಇಂಥ ಕಾನೂನುಗಳು ಬೇರೆ. 3 ತಿಂಗಳು FC ಕಟ್ಟಬೇಕು. ಏನಕ್ಕೆ ಕಟ್ಟಬೇಕು 3 ತಿಂಗಳು FC? ಬಳಕೆನೆ ಮಾಡಲ್ಲ, ಅದನ್ನ ಇಟ್ಕೊಳ್ಳೋದೇ ಇಲ್ಲ, ವಾಪಸ್ ಕೊಟ್ಟು ರಿಪೋರ್ಟ್ ಹಾಕ್ಸಿ ಎಲ್ಲ ಮುಗಿಸಿ ಕೊಟ್ಟಾದ್ಮೇಲೆ ಏನಕ್ಕೆ ಕಟ್ಟಬೇಕು 3 ತಿಂಗಳು FC? ಪುಕ್ಸಡೆ ಬಂದೈತಲ್ಲ ಗ್ರಾಹಕನ ದುಡ್ಡು. ಒಟ್ಟಾರೆಯಾಗಿ ಈ ಸರೆಂಡರ್ ಆಗುವಂತಹ ಮೀಟರ್ಗಳಿಗೆ, ಮಾಪಕಗಳಿಗೆ ನೀವು ಮಾಡ್ತಿರೋ ಅನ್ಯಾಯ ನಿಲ್ಲಬೇಕು. ಇದು ನಿಜವಾಗ್ಲೂ ಹಗಲು ದರೋಡೆ. ನಿಮ್ಮಲ್ಲಿ ಕಾನೂನು ಇದ್ರೆ KRCಗೆ ದಯವಿಟ್ಟು ಮನವರಿಕೆ ಮಾಡಿ, ಸ್ವಾಮಿ ಇದು ತಪ್ಪು, 3 ತಿಂಗಳು FC ಹೆಂಗ್ ತಗೊಂತೀವಿ ನಾವು? ಯಾಕೆ ತಗೋಬೇಕು ನಾವು 3 ತಿಂಗಳು FC? ತಗೊಂಡ್ರೆ ತಪ್ಪಾಗತ್ತೆ, ಗ್ರಾಹಕಂಗೆ ಹೊರೆ ಆಗುತ್ತೆ. ₹1 ದುಡ್ಡೇ ಸ್ವಾಮಿ. ನಿಮ್ಮ ₹1 ನೀವು ಖರ್ಚು ಮಾಡಿ ನೋಡೋಣ. ಸುಮ್ಮನೆ ಖರ್ಚು ಮಾಡ್ತೀರಾ? ಹಂಗಾಗಲ್ಲ ತಾನೆ. ನಿಮ್ದಾದ್ರೆ ದುಡ್ಡು, ಕಂಡೋರ್ದಾದ್ರೆ ಹೆಂಗಾರು ಮಜಾ ಮಾಡ್ಬೋದಾ? ಈ ಒಂದು 3 ತಿಂಗಳ FC ಇದು ಇವತ್ತಿನವರೆಗೂ ನೀವು ಈ ಸರೆಂಡರ್ಗಳಾಗಿರ್ಬೋದು, ಮತ್ತೊಂದು ವಿಚಾರದಲ್ಲಿ ಎಷ್ಟು ಜನಕ್ಕೆ ನೀವು ದುಡ್ಡು ವಾಪಸ್ ಕೊಟ್ಟಿದ್ದೀರಿ ಹೇಳ್ರಿ? ಟೆಂಪರರಿ ದುಡ್ಡುಗಳು ಇವತ್ತು ಕೋಟ್ಯಾಂತರ ರೂಪಾಯಿ ಕೊಡಿತಾ ಇದೆ, ಡೆಪಾಸಿಟ್ಗಳು ಯಾರಿಗೂ ವಾಪಸ್ ಕೊಟ್ಟಿಲ್ಲ ನೀವು. ಆಮೇಲೆ ಈ ಸರೆಂಡರ್ಗಳು ₹1 ₹2 ₹50 ₹100 ₹3,000 5,000 50,000 ಲಕ್ಷ ಕೋಟಿ ಗಟ್ಟಲೆ ದುಡ್ಡು ನಿಮ್ಮ ಹತ್ರನೇ FC ಉಳ್ಕೊಂಡಿದೆ. ಅದಕ್ಕೂ ವಾಪಸ್ ಕೊಡೋರು ಯಾರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಒಟ್ಟಾರೆಯಾಗಿ ಈ ಒಂದು FC ಚಾರ್ಜಸ್ ನಿಜವಾಗ್ಲೂ ಹಗಲು ದರೋಡೆ. ಇದು ನಿಲ್ಲಬೇಕು. ಆಮೇಲೆ MRT ನಿಮ್ಮವರೇ ಆಗಿರೋದ್ರಿಂದ ಬಂದು ಪುಕ್ಕಟ್ಟೆಯಾಗಿ MRT ಮಾಡೋದು ನಿಮ್ಮ ನಂಬಿಕೆ, ನಿಮ್ಮ ಒಂದು ಪರೀಕ್ಷೆ, ನಿಮ್ಮ ಒಂದು ಏನೋ ರಿಪೋರ್ಟ್ಗೋಸ್ಕರ MRT ಬಂದು ಇದು ಮಾಡೋದು. ಅದು ಗ್ರಾಹಕನಿಗೆ ಅವಶ್ಯಕತೆ ಇಲ್ಲ ರೀ. ಯಾರಿಗೆ ಕೇಳಿದ್ರು ನಿಮ್ಮನ್ನ ರಿಪೋರ್ಟ್ ಬರ್ಕೊಡ್ರಿ ಅದನ್ನ ಅಂತ? ಯಾವ ಗ್ರಾಹಕ ಹೇಳಿದ್ರೆ ನಿಮ್ಮ ಹತ್ರ ಬಂದು ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸ್ವಾಮಿ, ನನ್ ನಂಬಿಕೆ ಇಲ್ಲ, ನನ್ನ ಮೀಟರ್ ಮೇಲೆ ನನ್ಗೆ ಏನೋ ಮೋಸ ಆಗಿದೆ ಅಂತ ಏನಾದ್ರು ಒಂದು ರಿಕ್ವೆಷನ್ ಕೊಟ್ರೆ ಅದಕ್ಕೂ MRT ಚಾರ್ಜಸ್ ಕಟ್ಟಿಸ್ಕೊತೀರಾ? ನಾವೇ ಬಂದು ಇಲ್ಲ ಸ್ವಾಮಿ ನನ್ಗೆ ಬೇಡ ಮೀಟರ್ ವಾಪಸ್ ತಗೊಂಡೋಗಿ ಅಂತ ಹೇಳಿದ್ರೆ ಅದಕ್ಕೂ MRT ಚಾರ್ಜಸ್ ಕಟ್ಟಿಸ್ಕೊತೀರಾ? ಏನು ಕಟ್ಟಬೇಕು?
MRT ಚಾರ್ಜಸ್ ಏನು ಕಟ್ಟಬೇಕು, FC ಏನು ಕಟ್ಟಬೇಕು. ಈ ರೀತಿಯಾದ ಕಾನೂನುಗಳಿದ್ರೆ ಇವು ಗೊಡ್ಡು ಕಾನೂನುಗಳು. ಈ ಕಾನೂನುಗಳನ್ನ ತೆಗೀರಿ. ದಯವಿಟ್ಟು ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಿ. ಯಾವುದೇ ಒಂದು ಸರೆಂಡರ್ ಬಂದಾಗ ದಯವಿಟ್ಟು ಸರೆಂಡರ್ ಮಾಡ್ಕೊಳ್ಳಿ. ಆಮೇಲೆ ಈ ಸರೆಂಡರ್ ವಿಚಾರದಲ್ಲಿ ನಾನು ಇನ್ನೊಂದು ಕೇಳ್ಪಟ್ಟಿದ್ದೀನಿ. ಆಕಸ್ಮಿಕವಾಗಿ ಒಬ್ಬ ಗ್ರಾಹಕ ಎಷ್ಟೋ ವರ್ಷಗಳ ಹಿಂದೆ ಒಂದು ಮಾಪಕನ ತಗೊಂಡಿರುವಾಗ, ಮೀಟರ್ನ ತಗೊಂಡಿರುವಾಗ ಆ ಗ್ರಾಹಕ ಸತ್ತೋಗಿರ್ತಾನೆ. ಆ ಸಂಬಂಧಪಟ್ಟಂತ ಆಸ್ತಿ ತನ್ನ ಮಕ್ಕಳಿಗೆ, ತನ್ನ ಸಂಬಂಧಿಕರಿಗೆ ಹೋಗಿರುತ್ತೆ, ನೇರವಾಗಿರುತ್ತೆ. ಇವ್ರ ಮಕ್ಕಳು, ಇವ್ರ ಸಂಬಂಧ ಇದು ಅಂತ ಹೇಳ್ಬಿಟ್ಟು ಎಲ್ಲ ಪೇಪರಲ್ಲೇ ಮೆನ್ಷನ್ ಮಾಡಿರ್ತಾರೆ, ಡೀಡಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆ ಮೆನ್ಷನ್ ಮಾಡಿರೋ ವಿಚಾರದಲ್ಲಿ ಇವ್ರು ಹೋಗಿ ಸರೆಂಡರ್ ಮಾಡಕ್ ಹೋದಾಗ, ಇಲ್ಲ ನೀವು ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡು ಆಮೇಲಿಂದ ಸರೆಂಡರ್ ಮಾಡಿ ಅಂತ ಹೇಳ್ತಾರೆ. ರೀ, ಯಾವ್ದಾದ್ರು ತಲೆ ಕೂಡ ಇರೋಂಥ ಕಾನೂನುಗಳು ಮಾಡ್ರಿ ಸ್ವಾಮಿ. ಆಲ್ರೆಡಿ ಸತ್ತೋಗಿದೆ, ವ್ಯಕ್ತಿನೂ ಸತ್ತೋಗಿದ್ದಾನೆ, ಮೀಟ್ರು ಸತ್ತೋಗಿದೆ, ಬೇಕಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಅವ್ರ ಮಕ್ಕಳು, ಅಳಿಯನೋ, ಇನ್ನೊಬ್ರು ಮತ್ತೊಬ್ರು ಬಂದು ಸರೆಂಡರ್ ಮಾಡಿ, ಸ್ವಾಮಿ ನನ್ನ ಹೆಸರಿಗೆ ಇದಾಗಿದೆ, ಇವ್ರು ತೀರ್ಕೊಂಡಂತವ್ರು ನನಗೆ ಈ ಡೀಡ್ ಮಾಡಿಕೊಟ್ಟಿದ್ದಾರೆ, ಇದು ಸರ್ಕಾರದಿಂದ ಬಂದಂಥದ್ದು ಡೀಡು, ಇದನ್ನ ಮಾಡಿಕೊಟ್ಟಿದ್ದಾರೆ, ನನಗೆ ಸರೆಂಡರ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲ ಅಂತೆ. ಯಾರು ಡಿಡಿ ಇರುತ್ತೋ ಅವ್ರ ಹೆಸರಲ್ಲಿ ಇವ್ರು ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡು ಆಮೇಲೆ ಸರೆಂಡರ್ ಮಾಡ್ಬೇಕಂತೆ. ತಲೆ ಐತೇನ್ರಿ, ಒಂದ್ ಸ್ವಲ್ಪ ಅದ್ರ ಕಾನೂನು ಮಾಡುವಾಗ ಒಂದು ತಲೆ ಇಟ್ಕೊಂಡು ಕಾನೂನುಗಳು ಮಾಡಿ. ಒಬ್ಬ ಗ್ರಾಹಕ ಸತ್ತೋಗಿರೋ ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಇನ್ನೆಂತದ್ರಿ ಅದಕ್ಕೆ ನೇಮ್ ಟ್ರಾನ್ಸ್ಫರ್? ಏನು ದುಡ್ಡು ಮಾಡೋದಕ್ಕೆ ಒಂದು ರೀತಿ ರಿವಾಜ್ಗಳಿಲ್ವಾ? ಸರ್ಕಾರಕ್ಕೆ 500 ರೂಪಾಯಿ ಇಂಡಿಮಿಟಿ ಬಾಂಡ್ ಹೋಗುತ್ತೆ, ಇನ್ನೊಂದು ಮತ್ತೊಂದು ಹೋಗುತ್ತೆ, ನಿಮ್ಗೊಂದಿಷ್ಟು ಡೆಪಾಸಿಟ್ಗಳು ಬರ್ತವೆ. ಏನ್ರಿ ಇವೆಲ್ಲ ನಾನ್ಸೆನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀನಿ ನಾನು. ನಿಜವಾಗ್ಲು ಯಾವುದಕ್ಕೂ ತಲೆ ಬುಡ ಏನಿಲ್ಲ, ಹೇಳೋರಿಲ್ಲ ನಿಮ್ಮನ್ನ. ಯಾವ್ಯಾವುದೋ ಕಾನೂನುಗಳು, ಏನೇನೋ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು ಚೇಂಜ್ ಮಾಡ್ಕೊಳ್ಳಿ ಸ್ವಾಮಿ. ಅಪ್ಡೇಟ್ ಆಗಿ, ದಯವಿಟ್ಟು ಅಪ್ಡೇಟ್ ಆಗಿ. ನೀವು ಜಮಾನದಲ್ಲಿ ಇದ್ದೀರಾ ಇವಾಗ, ಗೊತ್ತಾಯ್ತಾ? ಇವಾಗ ಏನಿದ್ರು ಕಂಪ್ಯೂಟರೈಸ್ಡ್ ಚಿಟಿಕೆಯಲ್ಲಿ ಕೆಲಸ ಮಾಡುವಂತಹ ಜಮಾನದಲ್ಲಿ ಇದ್ದೀರಾ. ದಯವಿಟ್ಟು ಜನಗಳು ಎಚ್ಚರ ವಹಿಸಿ ನಿಮ್ಮನ್ನ ಒಡೆಯೋ ರೇಂಜಿಗೆ ತಗೊಂಡೋಗ್ಬಿಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಕಾನೂನು ನಿಜವಾಗ್ಲೂ ಅಸಮರ್ಥ. ಈ ಕಾನೂನು, ಈ ಒಂದು ಕಾನೂನನ್ನ ಪರೀಕ್ಷೆ ಮಾಡಿ ಆ ಕ್ಷಣದಿಂದಲೇ ಈ ಕಾನೂನನ್ನ ತೆಗೀರಿ. 3 ತಿಂಗಳ FC ಕಟ್ಟಕ್ಕಾಗಲ್ಲ, ಕಟ್ಟಬಾರ್ದು. ಏನು ಕಟ್ಟಬೇಕು? ಒಂದು. ಎರಡನೇದು, 296 ರೂಪಾಯಿ ಪರ್ ಇನ್ಸ್ಟಾಲೇಷನ್ಗೆ MRT ಚಾರ್ಜಸ್ ಅಂತ ಹಾಕ್ತೀರಾ, ಅದು ಹೋಗ್ಬೇಕು. ಒಂದು. ಆಮೇಲೆ ಸರೆಂಡರ್ಗೆ ಅಂತ ಹೋದ್ಮೇಲೆ ಅದಕ್ಕೆ ಏನು ಬೇಕು ಅದನ್ನ ಸರೆಂಡರ್ ಮಾಡಿ. ಆ ಸಂಬಂಧಪಟ್ಟಂತ ಒಬ್ಬ ಸರೆಂಡರ್ ಮಾಡಕ್ ಬಂದಂತ ಗ್ರಾಹಕನ ಹತ್ರ ನೀವು ಲೆಟರ್ ಬರ್ಸ್ಕೊಳ್ಳಿ. ಹೌದು, ಇದಕ್ಕೆ ನಾನೇ ಜವಾಬ್ದಾರ, ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ಬಂದ್ರು ನಾನೇ ಇದಕ್ಕೆ ಒಡೆ ಅಂತ ಬರ್ಸ್ಕೊಳ್ಳಿ. ಅದಕ್ಕೆ 36 ಸರಿ ಅಲಿಸ್ತೀರಾ, 46 ಸರಿ ಪೇಪರ್ಗಳು ಕೇಳ್ತೀರಾ, ಸ್ಟೇಟ್ಮೆಂಟ್ಗಳು ಕೇಳ್ತೀರಾ, ರಿಪೋರ್ಟ್ಗಳು ಹಾಕಿಸ್ಕೊಂತೀರಾ. ಯಾವ್ದು ಇವೆಲ್ಲ? ನಿಮ್ಮ ಅಧಿಕಾರಿಗಳ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ ಯಾರು ಸ್ವಾಮಿ ನಂಬಬೇಕು? ಒಬ್ಬ JE ಮೇಲೆ ನಿಮ್ AW ನಂಬಿಕೆ ಇರಲ್ಲ, AW ಮೇಲೆ E ನಂಬಿಕೆ ಇರಲ್ಲ, E ಮೇಲೆ SC ನಂಬಿಕೆ ಇರಲ್ಲ, SC ಮೇಲೆ ಚೀಫ್ ನಂಬಿಕೆ ಇರಲ್ಲ, ಚೀಫ್ ಮೇಲೆ DD ನಂಬಿಕೆ ಇಲ್ಲ, DD ಮೇಲೆ MD ನಂಬಿಕೆ ಇಲ್ಲ. ಒಟ್ಟಲ್ಲಿ ಒಬ್ಬರ ಮೇಲೆ ಒಬ್ರು ನಿಮ್ ನಂಬಿಕೆಗಳೇ ಇಲ್ಲ. ಇದೇನು ನಂಬಿಕೆಗೆ ಅರ್ಹರ ಅಂತನೋ ಅರ್ಹರ ಅಲ್ಲ ಅಂತನೋ ಒಂದು ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ಈ ಒಂದು ಪ್ರಕರಣ ಏನು, ನನ್ನ ಕೈಲಿರುವಂತಹ 3 ಬಿಲ್ಗಳ ಪ್ರಕರಣ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರ ಬಗ್ಗೆ ಸಾರ್ವಜನಿಕರು ಸಹ ಎಚ್ಚೆತ್ಕೋಬೇಕು. ಈ ರೀತಿಯ ಅನವಶ್ಯಕ ದುಡ್ಡು ಕಟ್ಟುವಂತಹ ಪ್ರಕ್ರಿಯೆಗಳಿಗೆ ಬ್ರೇಕ್ ಬಿಡಬೇಕು. ಇದು ಕಟ್ಟಬಾರ್ದು, ಇದು ಆಗ್ಬಾರ್ದು. ಯಾಕೆ ಕಟ್ಟಬೇಕು ಅನ್ನೋದು ನೀವು ಕ್ಲಾರಿಫಿಕೇಶನ್ ಕೊಡಿ, ಯಾಕೆ ಕಟ್ಟಬಾರ್ದು ಅನ್ನೋದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೀವು ಕರೀರಿ, ಎಲ್ಲಾದ್ರೂ ಕರೀರಿ, ಬರ್ತೀವಿ, ಮಾತಾಡ್ತೀವಿ, ತೊಂದರೆ ಇಲ್ಲ. ಕಾನೂನು ಎಲ್ಲರಿಗೂ ಕಾನೂನೇ. ಅದು ಜನರಿಗೆ ಉಪಯೋಗವಾಗುವಂತಹ ಕಾನೂನು ಇದ್ರೆ ಸರಿ, ಅದು ಅಪಾಯ ಆಗುವಂತಹ ಕಾನೂನು ಇದ್ರೆ ಅದಕ್ಕೆ ತಗೊಂಡು ಏನ್ ಮಾಡ್ತೀರಿ? ನಿಮ್ಮ ಲಾಭಕ್ಕೋಸ್ಕರ ನೀವು ಕಾನೂನುಗಳು ಮಾಡಬೇಡಿ, ಸಾರ್ವಜನಿಕರ ಲಾಭಕ್ಕಾಗಿ ಕಾನೂನುಗಳನ್ನ ಮಾಡಿ. ಧನ್ಯವಾದಗಳು.